ತಲೆಮಾರುಗಳಿಂದ ಎಂಬರ್ ನಗರದ ಜನರು ಹೊಳೆಯುವ ದೀಪಗಳ ಅದ್ಭುತ ಜಗತ್ತಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಆದರೆ ಎಂಬರ್ನ ಶಕ್ತಿಶಾಲಿ ಜನರೇಟರ್ ಫೇಲ್ ಆಗಿದೆ ಮತ್ತು ನಗರವನ್ನು ಬೆಳಗಿಸುವ ದೊಡ್ಡ ದೀಪಗಳು ಮಿನುಗಲು ಪ್ರಾರಂಭಿಸುತ್ತಿವೆ. ಆ ನಗರದಿಂದ ಹೊರಬರಲು ಪ್ರಯತ್ನ ಮಾಡುವುದೇ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಗಿಲ್ ಕೆನನ್, ಈ ಚಿತ್ರದಲ್ಲಿ ಸಾಯೋರ್ ಸ್ಟೋನನ್, ಟೋಬಿ ಜೋನ್ಸ್, ಬಿಲ್ ಮುರ್ರೆ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್, ಡ್ರಾಮಾ, ಫ್ಯಾಮಿಲಿ, ಫ್ಯಾಂಟಸಿ, ಸೈಂಟಿಫಿಕ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಈ ಚಿತ್ರದ IMDb ರೇಟಿಂಗ್ 6.4 ಮತ್ತು ರಾಟನ್ ಟೊಮೊಟೊದಲ್ಲಿ 54% ಸ್ಕೋರ್ ಮಾಡಿದೆ ಮತ್ತು 46% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಭವಿಷ್ಯದ ಸಮಯವನ್ನು ತೋರಿಸುವ ಮೂಲಕ ಕತೆ ಪ್ರಾರಂಭವಾಗುತ್ತದೆ. ಇಲ್ಲಿ ಹವಾಮಾನ ಸಾಕಷ್ಟು ಹದಗೆಟ್ಟಿದೆ. ಜನರನ್ನು ಉಳಿಸಲು ಒಂದು ದೊಡ್ಡ ನಗರವನ್ನು ನೆಲದಡಿಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಎಂಬರ್ ನಗರ ಅಂತ ಕರೆಯಲಾಗುತ್ತದೆ. ಜನರು ಇಲ್ಲಿ ವಾಸಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಜನರು ಸುಮಾರು 200 ವರ್ಷಗಳ ಕಾಲ ಇಲ್ಲಿ ವಾಸಿಸಬಹುದು, ಏಕೆಂದರೆ ತುಂಬಾ ಸಮಯದ ಸಂಪನ್ಮೂಲಗಳು ಅಂದರೆ ಆಹಾರ ಮತ್ತು ಇತರ ವಸ್ತುಗಳು ಲಭ್ಯವಿದ್ದವು. 200 ವರ್ಷಗಳ ನಂತರ ಎಂಬರ್ ನಗರದ ಜನರು ಭೂಮಿಗೆ ಹೋಗಲು ಅನುಮತಿಸಲಾಗುವುದು, ಆದರೆ ಅದು ಕೂಡ ಒಂದು ವಿಶೇಷ ರೀತಿಯಲ್ಲಿ ಇರುತ್ತದೆ. ಈ ಸ್ಥಳದ ಮಾರ್ಗವನ್ನು ಕಾಗದದ ಮೇಲೆ ನಕ್ಷೆಯಲ್ಲಿ ಮಾಡಲಾಗಿದೆ ಮತ್ತು ಕೆಲವು ಪ್ರಮುಖ ವಿಷಯಗಳು ಮತ್ತು ನಿಯಮಗಳನ್ನು ಅದರ ಮೇಲೆ ಬರೆಯಲಾಗುತ್ತದೆ ಮತ್ತು ಬ್ರೀಫ್ ಕೇಸ್ನಲ್ಲಿ ಮುಚ್ಚಲಾಗುತ್ತದೆ, ಏಕೆಂದರೆ ಜನರು ಇಲ್ಲಿಂದ ಹೋಗಬೇಕಾದಾಗ 200 ವರ್ಷಗಳ ನಂತರ ಅವರು ಆ ನಗರವನ್ನು ತ್ಯಜಿಸಬೇಕಾಯಿತು. ನಂತರ ಬ್ರೀಫ್ ಕೇಸ್ ಅನ್ನು ತಯಾರಿಸಿ ಮೊದಲ ಮೇಯರ್ಗೆ ಹಸ್ತಾಂತರಿಸಲಾಗುತ್ತದೆ ಮತ್ತು ಸಮಯ ಕಳೆದಂತೆ ಅದನ್ನು ಹೊಸ ಮೇಯರ್ಗೆ ನೀಡಲಾಗುತ್ತದೆ ಮತ್ತು ಆದ್ದರಿಂದ ಇದು ಹಲವು ವರ್ಷಗಳವರೆಗೆ ಮುಂದುವರಿಯುತ್ತದೆ. ಆದರೆ ಒಂದು ದಿನ ಪ್ರಸ್ತುತ ಮೇಯರ್ ನಿಧನರಾದಾಗ ಈ ಬ್ರೀಫ್ ಕೇಸ್ ಅನ್ನು ಮುಂದೆ ಯಾರಿಗೂ ನೀಡಲಾಗಿಲ್ಲ, ಬದಲಾಗಿ ಅದನ್ನು ಒಂದೇ ಸ್ಥಳದಲ್ಲಿ ಇರಿಸಲಾಗುತ್ತದೆ. ಅದು ಹೇಗೋ ಜನ ಮರೆತಿದ್ದರು ಮತ್ತು ಆದ್ದರಿಂದ ಇದು ಹಲವು ವರ್ಷಗಳವರೆಗೆ ಮುಂದುವರಿಯುತ್ತದೆ ಮತ್ತು ಒಂದು ದಿನ ಬ್ರೀಫ್ ಕೇಸ್ ತನ್ನದೇ ಆದ ಮೇಲೆ ತೆರೆಯುತ್ತದೆ. ಈಗ ಎಂಬರ್ ನಗರದ ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇದು ಈಗ ಜನರೇಟರ್ನಲ್ಲಿ ಕಾರ್ಯವನ್ನು ಮ್ಯಾನೇಜ್ ಮಾಡುತ್ತಿದ್ದಾರೆ. ಆದರೆ ಸಮಸ್ಯೆ ಏನೆಂದರೆ ಈ ಜನರೇಟರ್ ಕೂಡ ಶೀಘ್ರದಲ್ಲೇ ಕೆಟ್ಟು ಹೋಗಲಿದೆ. ಅದರೊಂದಿಗೆ ಆಹಾರ ಮತ್ತು ಪಾನೀಯ ಪದಾರ್ಥಗಳು ಸಹ ವೇಗವಾಗಿ ಕೊನೆಗೊಳ್ಳುತ್ತಿವೆ. ಎಂಬರ್ ನಗರದಲ್ಲಿ ಒಂದು ಶಾಲೆಯನ್ನು ನಮಗೆ ತೋರಿಸಲಾಗಿದೆ. ಅಲ್ಲಿ ಎಲ್ಲಾ ಮಕ್ಕಳು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದಾಗ ಒಂದು ಪಾರ್ಟಿ ನಡೆಯುತ್ತದೆ. ಇದರಲ್ಲಿ ಪ್ರತಿ ಮಗುವು ಪೇಪರ್ ತೆಗೆಯಬೇಕು. ಕಾಗದದ ಮೇಲೆ ಎಲ್ಲಾ ಕೆಲಸಗಳ ಬಗ್ಗೆ ಬರೆಯಲಾಗಿದೆ ಮತ್ತು ಮಗು ಹೊರತೆಗೆಯುವ ಕಾಗದ ಅವನು ತನ್ನ ಜೀವನದುದ್ದಕ್ಕೂ ಅದೇ ಕೆಲಸವನ್ನು ಮಾಡಬೇಕಾಗುತ್ತದೆ. ಇದರಲ್ಲಿ ಎಲ್ಲಾ ರೀತಿಯ ಸಣ್ಣ ಮತ್ತು ದೊಡ್ಡ ಜಾಬ್ಗಳು ಸೇರಿದ್ದವು ಮತ್ತು ಒಳಗೊಂಡಿರುವ ಹೆಚ್ಚಿನ ಜಾಬ್ಗಳು ಜನರೇಟರ್ ಮೆಕ್ಯಾನಿಕ್ ಆಗಿದ್ದವು. ಈಗ ಇಲ್ಲಿ ನಮಗೆ ಡೂನ್ ಎಂಬ ಹುಡುಗನನ್ನು ತೋರಿಸಲಾಗಿದೆ. ತನ್ನ ತಂದೆಯಂತೆ ಜನರೇಟರ್ ಮೆಕ್ಯಾನಿಕ್ ಆಗಬೇಕೆಂದು ಬಯಸಿದ್ದ ಮತ್ತು ಅವನ ಪಾಲಿನಲ್ಲಿ ಬಂದ ಕಾಗದದ ಮೇಲೆ ಅದರ ಮೇಲೆ ಅಂಚೆ ಕಚೇರಿ ಅಂತ ಬರೆಯಲಾಗಿತ್ತು, ಅಂದರೆ ಅವನು ಪೋಸ್ಟ್ ಮ್ಯಾನ್ನ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ನಮಗೆ ಲೀನಾ ಎಂಬ ಹುಡುಗಿಯನ್ನು ಸಹ ತೋರಿಸಲಾಗಿದೆ. ಅವಳು ಡೂನ್ನ ಉತ್ತಮ ಸ್ನೇಹಿತೆಯಾಗಿದ್ದಳು. ಅವಳು ಪೈಪ್ಗಳಲ್ಲಿ ಕೆಲಸ ಮಾಡ್ತಾಳೆ, ಆದರೆ ಅವಳ ಕನಸು ಯಾವಾಗಲೂ ಪೋಸ್ಟ್ ವುಮನ್ ಆಗುವುದು. ಹಾಗಾಗಿ ಡೂನ್ ತನ್ನ ಕಾಗದವನ್ನು ಅವಳೊಂದಿಗೆ ಬದಲಾಯಿಸ್ತಾನೆ. ಪೋಸ್ಟ್ ವುಮನ್ ಆಗುವ ಸಂತೋಷದಲ್ಲಿ ಲೀನಾ ತನ್ನ ಮನೆಗೆ ಹೋಗುತ್ತಾಳೆ. ಇಲ್ಲಿ ಅವಳ ಅಜ್ಜಿ ಇದ್ದಳು. ಅವಳ ಖುಷಿಯಲ್ಲಿ ಲೀನಾ ಜೊತೆ ಅವಳು ಖುಷಿಯಾಗಿದ್ದಳು. ಅವಳು ಇಲ್ಲಿ ತನ್ನ ತಂದೆಯ ಮೆಸೇಜ್ ಅನ್ನು ಲೀನಾಗೆ ನೆನಪಿಸ್ತಾಳೆ. ವಾಸ್ತವವಾಗಿ ಸಾಯುವ ಮೊದಲು ಅವಳ ತಂದೆ ಈ ನಗರ ಮತ್ತು ಹೊರಗಿನ ಪ್ರಪಂಚದ ಬಗ್ಗೆ ಬಹಳ ಸ್ಪಷ್ಟವಾದ ಮೆಸೇಜ್ ಅನ್ನು ನೀಡಿದ್ದರು ಮತ್ತು ಬ್ರೀಫ್ ಕೇಸ್ ಬಗ್ಗೆ ಸಹ ಉಲ್ಲೇಖಿಸಲಾಗಿದೆ. ಆದರೆ ಲೀನಾ ಅದರತ್ತ ಗಮನ ಹರಿಸಲಿಲ್ಲ, ಏಕೆಂದರೆ ಇದೆಲ್ಲವೂ ನಿಷ್ಪ್ರಯೋಜಕವೆಂದು ಅವಳು ನಂಬಿದ್ದಳು. ಮರುದಿನ ಅವಳು ಕೆಲಸಕ್ಕೆ ಹೋಗುತ್ತಾಳೆ. ಅವಳು ತುಂಬಾ ಸಂತೋಷವಾಗಿದ್ದಳು ಮತ್ತು ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಶಬ್ದವಾಯಿತು. ಅವಳು ಪರೀಕ್ಷಿಸಲು ಬಂದಾಗ ಕೆಲವರು ಒಬ್ಬ ವ್ಯಕ್ತಿಯನ್ನು ಹೊಡೆಯುತ್ತಿದ್ದರು, ಏಕೆಂದರೆ ಈ ನಗರದ ಕರಾಳ ಭಾಗ ಎಲ್ಲರಿಗೂ ನಿಷೇಧಿಸಲಾಗಿದೆ. ನಾನು ಅಲ್ಲಿ ಒಂದು ದೊಡ್ಡ ಕೀಟವನ್ನು ನೋಡಿದೆ. ಅದು ಜೀವಿಯಾಗಿ ಮಾರ್ಪಟ್ಟಿದೆ, ಆದರೆ ಯಾರೂ ಅವನನ್ನು ನಂಬಲಿಲ್ಲ. ಹುಚ್ಚ ಅಂತ ಭಾವಿಸಿ ಎಲ್ಲರೂ ಹೊಡೆಯುತ್ತಿದ್ದರು. ಆದರೆ ಇಲ್ಲಿ ಲೀನಾ ಆ ಕೀಟವನ್ನು, ಆ ಜೀವಿಯ ಕೊಂಬನ್ನು ನೋಡ್ತಾಳೆ. ಆ ಮನುಷ್ಯನು ಎಸೆದಿದ್ದ, ಆದ್ದರಿಂದ ಅವಳು ಅದನ್ನು ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾಳೆ. ಡೂನ್ ಕೂಡ ಕೆಲಸಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ಅವರ ಬಾಸ್ ತುಂಬಾ ಕೋಪಗೊಂಡಿದ್ದರು. ಅವನನ್ನು ತುಂಬಾ ಕಷ್ಟಕರವಾದ ಕೆಲಸವನ್ನು ಮಾಡ್ತಾನೆ. ನಾನು ಹಾಳಾದ ಪೈಪ್ಲೈನ್ ಅನ್ನು ಸರಿಪಡಿಸಲು ಬಯಸುತ್ತೇನೆ ಅಂತ ಡೂನ್ ತನ್ನ ಬಾಸ್ಗೆ ಹೇಳ್ತಾನೆ. ಆದರೆ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಅವರ ಬಾಸ್ ಹೇಳ್ತಾರೆ, ಏಕೆಂದರೆ ನಿಮ್ಮ ಮುಂದೆ ಅನೇಕರು ಪ್ರಯತ್ನಿಸಿದರು, ಆದರೆ ಏನೂ ಆಗಲಿಲ್ಲ. ನಂತರ ಅವನು ಸತ್ತ ಕೆಲಸಗಾರನ ಹೆಲ್ಮೆಟ್ ಧರಿಸಲು ಡೂನ್ ನೀಡ್ತಾನೆ ಮತ್ತು ಕೆಲಸ ಮಾಡಲು ಕೇಳ್ತಾನೆ. ಆದರೆ ಪೈಪ್ಲೈನ್ ಸಮಸ್ಯೆಯನ್ನು ಹೇಗಾದರೂ ಸರಿಪಡಿಸಬೇಕು. ಆದ್ದರಿಂದ ಅವನು ತನ್ನ ಬಾಸ್ನ ಜೇಬಿನಿಂದ ಪೈಪ್ಲೈನ್ ನಕ್ಷೆಯನ್ನು ಕದಿಯುತ್ತಾನೆ. ಆ ಮೂಲಕ ಈ ಇಡೀ ಸ್ಥಳವನ್ನು ಪರಿಶೀಲಿಸಿ ಅವರು ಬಹಳ ಮುಂದೆ ಹೋದರು. ನಂತರ ಅವನು ರೂಮ್ ನಂಬರ್ 351ರ ಹೊರಗೆ ತಲುಪುತ್ತಾನೆ. ಅಲ್ಲಿಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಮತ್ತು ಇಲ್ಲಿಗೆ ಬಂದ ನಂತರ ಅವನ ಉತ್ಸಾಹವು ಹೆಚ್ಚಾಗುತ್ತದೆ. ಅವನಿಗೂ ಬಹಳ ಆಶ್ಚರ್ಯವಾಯಿತು, ಏಕೆಂದರೆ ನಕ್ಷೆಯಲ್ಲಿ ಅಂತಹ ರೂಮ್ ಇರಲಿಲ್ಲ. ಅದಕ್ಕಾಗಿಯೇ ಅವನು ತನ್ನ ಹುಡುಕಾಟವನ್ನು ಮುಂದುವರೆಸ್ತಾನೆ. ಈ ಪೈಪ್ಲೈನ್ ಸಾಕಷ್ಟು ದೊಡ್ಡದಾಗಿತ್ತು. ಅದು ಎಷ್ಟು ದೂರ ಹೋಗುತ್ತದೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ಮುಂದೆ ಸಾಗುತ್ತಾ ಅವನು ಆಹಾರವನ್ನು ಇಡುವ ಸ್ಥಳವನ್ನು ತಲುಪುತ್ತಾನೆ ಮತ್ತು ಊಟವು ಹೇಗೋ ಮುಗಿದು ಹೋಗಿರುವುದನ್ನು ನೋಡಿ ಅವನು ತುಂಬಾ ಹೆದರುತ್ತಾನೆ. ಆಗ ಇಲ್ಲಿ ಕಾವಲು ಕಾಯುವ ಆಹಾರ ಸ್ಟಾಫ್ ಅವನು ಬಂದು ಡೂನ್ನ ಕಾಲನಿಂದ ಹಿಡಿಯುತ್ತಾನೆ, ಏಕೆಂದರೆ ಎಲ್ಲರೂ ಇಲ್ಲಿಗೆ ಬರುವುದನ್ನು ನಿಷೇಧಿಸಲಾಗಿತ್ತು. ಅವನ ಮೇಲೆ ಕೋಪ ಬರುತ್ತಿತ್ತು. ಇದ್ದಕ್ಕಿದ್ದಂತೆ ಜನರೇಟರ್ ನಿಲ್ಲುತ್ತದೆ ಮತ್ತು ನಿಧಾನವಾಗಿ ಇಡೀ ನಗರದ ಬೆಳಕು ಹೋಗುತ್ತದೆ. ಕತ್ತಲು ಎಲ್ಲೆಡೆ ಹರಡಿತ್ತು. ಈಗ ಸದ್ಯಕ್ಕೆ ಜನರೇಟರ್ ರಿಪೇರ್ ಮಾಡಲಾಗುತ್ತಿದೆ, ಆದರೆ ಇದು ತುಂಬಾ ಕಾಲ ಉಳಿಯುವುದಿಲ್ಲ ಅಂತ
ಎಲ್ಲರಿಗೂ ತಿಳಿದಿತ್ತು. ಆ ರಾತ್ರಿ ಲೀನಾ ತನ್ನ ಅಜ್ಜಿಯ ಮನೆಗೆ ಹೋಗುತ್ತಾಳೆ ಮತ್ತು ಅವಳು ಆ ಬ್ರೀಫ್ ಕೇಸ್ ಬಗ್ಗೆ ಕೇಳುತ್ತಾಳೆ. ವಾಸ್ತವವಾಗಿ ಬ್ರೀಫ್ ಕೇಸ್ನ ಪ್ರಕ್ರಿಯೆಯು ನಡೆಯುತ್ತಿರುವಾಗ ಲೀನಾ ಅವರ ಅಜ್ಜ ಕೂಡ ಮೇಯರ್ ಆಗಿದ್ದರು ಮತ್ತು ಅವರ ಸಾವಿನೊಂದಿಗೆ ಈ ಬ್ರೀಫ್ ಕೇಸ್ ಅನ್ನು ಯಾವುದೇ ಮೇಯರ್ಗೆ ನೀಡಲಾಗಿಲ್ಲ. ಅವಳು ಬ್ರೀಫ್ ಕೇಸ್ ಅನ್ನು ನೋಡ್ತಾಳೆ. ಅವಳು ಅದನ್ನು ನೋಡ್ತಾಳೆ, ಆದರೆ ಅದನ್ನು ಏನು ಮಾಡಬೇಕೆಂದು ಅವಳು ತಿಳಿದಿರಲಿಲ್ಲ. ಮರುದಿನ ಲೀನಾ ಮೇಯರ್ ಬಳಿಗೆ ಹೋದಾಗ ಅವಳು ಕಂಡ ಆಹಾರ ಪೆಟ್ಟಿಗೆಗಳನ್ನು ಬಚ್ಚಿಟ್ಟಿದ್ದ ಮೇಯರ್ ಅಲ್ಲಿ ಇರಿಸಲಾದ ಕೆಲವು ಚಿತ್ರಗಳನ್ನು ಲೀನಾಗೆ ತೋರಿಸ್ತಾನೆ. ಅದರಲ್ಲಿ ಅವಳ ಅಜ್ಜನ ಚಿತ್ರವೂ ಇತ್ತು ಮತ್ತು ಅವರು ಈ ಬ್ರೀಫ್ ಕೇಸ್ ಅನ್ನು ಹಿಡಿದಿದ್ದರು. ಈಗ ಅವರ ಪರಿಸ್ಥಿತಿ ಹದಗೆಟ್ಟಿದೆ, ಏಕೆಂದರೆ ಈಗ ಅವರು ಆಹಾರ, ಪಾನೀಯ ಮತ್ತು ಔಷಧಿಗಳ ಕೊರತೆಯನ್ನು ಎದುರಿಸಬೇಕಾಯಿತು. ಈಗ ಲೀನಾ ಡೂನ್ ಅನ್ನು ಭೇಟಿಯಾಗುತ್ತಾಳೆ ಮತ್ತು ಅವಳು ಅವನಿಗೆ ಕೊಂಬನ್ನು ಕೊಡ್ತಾಳೆ. ಆ ಮನುಷ್ಯ ಎಸೆದ ಅದೇ ದೊಡ್ಡ ಕೀಟವಾಗಿತ್ತು. ಡೂನ್ ಕೊಂಬನ್ನು ತೆಗೆದುಕೊಂಡು ತನ್ನ ತಂದೆಯ ಸಹಾಯದಿಂದ ಕಂಡುಹಿಡಿಯುತ್ತಾನೆ ಅದು ನಿಜವೋ ಅಲ್ಲವೋ. ಅವರ ತಂದೆಗೆ ಈ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು, ಆದರೆ ಅವನಿಗೂ ಅದು ಅರ್ಥವಾಗುವುದಿಲ್ಲ. ಕೀಟದ ಕೊಂಬು ಎಷ್ಟು ದೊಡ್ಡದಾಗಿದೆ. ನಂತರ ಅವಳು ಡೂನ್ಗೆ ಸಹಾಯ ಮಾಡಲು ನಿರಾಕರಿಸುತ್ತಾಳೆ, ಏಕೆಂದರೆ ಅವಳು ನಗರದ ಬಗ್ಗೆ ತುಂಬಾ ಹುಡುಕಲು ಬಯಸಲಿಲ್ಲ. ಲೀನಾಗೆ ಡೂನ್ನ ತಂದೆಯಿಂದ ಯಾವುದೇ ಸಹಾಯ ಸಿಗದಿದ್ದಾಗ ಅವಳು ಅವನಿಗೆ ಬ್ರೀಫ್ ಕೇಸ್ ತೋರಿಸ್ತಾಳೆ. ಅದರಲ್ಲಿ ಹರಿದ ಕಾಗದದ ತುಂಡು, ಒಂದು ತಟ್ಟೆ ಮತ್ತು ಗಾಜಿನ ತುಂಡು ಕಂಡು ಬಂದಿದೆ. ಅದರ ಮೇಲೆ ಮಾರ್ಕ್ ಹಾಕಲಾಯಿತು. ಅವರು ಹರಿದ ಕಾಗದದ ತುಂಡುಗಳನ್ನು ಸೇರಿಸಿದ ತಕ್ಷಣ ಅವರು ನಗರದಿಂದ ಹೊರಬರಲು ಒಂದು ಮಾರ್ಗವನ್ನು ನೋಡ್ತಾರೆ, ಅಂದರೆ ಹೊರ ಜಗತ್ತಿಗೆ ಹೋಗುವುದು. ಆರಂಭದಲ್ಲಿ ಬ್ರೀಫ್ ಕೇಸ್ ನಲ್ಲಿ ಇರಿಸಲಾದ ನಕ್ಷೆ ಇದು ಮತ್ತು ಆ ದಾರಿಯಲ್ಲಿ ಹೋಗಲು ಅವರು ರೂಮ್ ನಂಬರ್ 351ರ ಮೂಲಕ ಹೋಗಬೇಕಾಗಿತ್ತು. ಈ ಜನರು ಅಲ್ಲಿಗೆ ಹೋದ ತಕ್ಷಣ ಅವರು ಪಾರ್ಶ್ವವಾಯು ಪೀಡಿತ ವ್ಯಕ್ತಿಯನ್ನು ನೋಡ್ತಾರೆ. ಯಾರು ಅವರನ್ನು ಕಂಡ ತಕ್ಷಣ ಓಡಿ ಹೋಗ್ತಾರೆ. ಕೈಯಲ್ಲಿ ಆಹಾರ ಪೆಟ್ಟಿಗೆಗಳನ್ನು ಹಿಡಿದಿದ್ದರು. ಅವನು ಅಲ್ಲೇ ಬೀಳ್ತಾನೆ ಅಂತ ಮತ್ತು ಡೂನ್ ಅದನ್ನು ನೋಡಿ ಆಶ್ಚರ್ಯಚಕಿತನಾದನು, ಏಕೆಂದರೆ ಆ ಫುಡ್ ಬಾಕ್ಸ್ ಇತ್ತು. ನಗರದಲ್ಲಿ ಆ ಫುಡ್ ಬಾಕ್ಸ್ ಮುಗಿದಿದೆ. ಇದರರ್ಥ ಜನರಿಗೆ ಸುಳ್ಳು ಹೇಳುವ ಮೂಲಕ ಈ ಆಹಾರವನ್ನು ಎಲ್ಲೋ ಮರೆಮಾಡಲಾಗಿದೆ. ಈಗ ಅವರು ಬೇರೆ ಯಾವುದನ್ನಾದರೂ ಚೆಕ್ ಮಾಡುವ ಮೊದಲು ಜೀವಿ ಅವರ ಮೇಲೆ ಆಕ್ರಮಣ ಮಾಡುತ್ತದೆ. ಇದು ವಾಸ್ತವವಾಗಿ ಅದೇ ಕೀಟವಾಗಿತ್ತು ಮತ್ತು ಈಗ ಅದು ಜೀವಿಯಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಈಗ ಅವನ ಜೀವವನ್ನು ಉಳಿಸಲು ಅವರು ಇಲ್ಲಿಂದ ಓಡಿ ಹೋಗಬೇಕು. ಲೀನಾ ಡೂನ್ ಹೆಲ್ಮೆಟ್ ಅನ್ನು ನೋಡ್ತಾಳೆ. ಅದರ ಮೇಲೆ ಲೀನಾ ಅವರ ತಂದೆಯ ಹೆಸರನ್ನು ಬರೆಯಲಾಗಿದೆ. ಅವಳು ನೋಡಿದಾಗ ಮತ್ತು ಅರ್ಥ ಮಾಡಿಕೊಂಡಾಗ ನನ್ನ ಫಾದರ್ ಇದೇ ಪೈಪ್ಲೈನ್ ನಲ್ಲಿ ಕೆಲಸ ಮಾಡುತ್ತಿದ್ದರು, ಈಗ ಯಾರೂ ಬದುಕಿಲ್ಲ. ಆದ್ದರಿಂದ ಅವಳು ಅವನನ್ನು ನೆನಪಿಸಿಕೊಳ್ಳಲು ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ನೋಡಿದ ಲೀನಾ ಈಗ ತನ್ನ ಚಿಕ್ಕಮ್ಮನ ಮನೆಗೆ ಹೋಗುತ್ತಾಳೆ ಮತ್ತು ತನ್ನ ತಂದೆಯ ಸಾವಿನ ಬಗ್ಗೆ ಕೇಳುತ್ತಾಳೆ. ಅದು ಹೇಗೆ ಸಂಭವಿಸಿತು? ನಿಮ್ಮ ಫಾದರ್ ನಗರದಿಂದ ಹೊರಗೆ ಹೋಗುವುದನ್ನು ಇಷ್ಟಪಡುತ್ತಿದ್ದರು ಅಂತ ಅವಳು ಅವಳಿಗೆ ಹೇಳ್ತಾರೆ ಮತ್ತು ಅವನು ಒಂದು ಮಾರ್ಗವನ್ನು ಕಂಡುಕೊಂಡನು. ಆದರೆ ಮಿಷನ್ ಪೂರ್ಣಗೊಳ್ಳುವ ಮೊದಲು ಅವರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದರು. ತನ್ನ ತಂದೆಯ ಇಂತಹ ಸಾವನ್ನು ಕೇಳಿ ಅವಳು ತುಂಬಾ ದುಃಖಿತಳಾಗುತ್ತಾಳೆ. ಅಲ್ಲಿದ್ದ ಆಹಾರ ಸ್ಟಾಫ್ ಅನ್ನು ನೋಡ್ತಾಳೆ. ಯಾರು ಕುಂಟುತ್ತಾ ಬರುತ್ತಿದ್ದರು. ಅವನನ್ನು ನೋಡಿದಾಗ ಲೀನಾ ಆ ರಾತ್ರಿಯನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಅವಳು ನೇರವಾಗಿ ಡೂನ್ ಬಳಿಗೆ ಹೋಗಿ ಅವನಿಗೆ ಎಲ್ಲವನ್ನೂ ಹೇಳ್ತಾರೆ. ಆ ರಾತ್ರಿ ಬೇರೆ ಯಾರೂ ಆಹಾರವನ್ನು ಕದಿಯುತ್ತಿರಲಿಲ್ಲ. ವಾಸ್ತವವಾಗಿ ಫುಡ್ ಸ್ಟಾಫ್ ಓಡಿ ಹೋಗುತ್ತಿದ್ದರು, ಯಾಕೆಂದರೆ ಅವನು ಕುಂಟುತ್ತಿದ್ದ. ಆದ್ದರಿಂದ ಈಗ ಈ ಜನರು ರೂಮ್ ನಂಬರ್ 351ಗೆ ಹೋಗ್ತಾರೆ. ಬಂದ ನಂತರ ಅಲ್ಲಿ ಅವರು ದಿಗ್ಭ್ರಮೆಗೊಂಡರು, ಏಕೆಂದರೆ ಈ ಕೋಣೆ ಪೂರ್ತಿ ಆಹಾರದಿಂದ ತುಂಬಿತ್ತು. ದುರಾಸೆಯ ಮೇಯರ್ ತನಗಾಗಿ ಸಂಗ್ರಹಿಸಿದ ಮತ್ತು ಈ ಆಹಾರವು ಬಹಳ ಆಗಿತ್ತು. ಇದು ಅವನ ಇಡೀ ಜೀವನಕ್ಕೆ ಉಳಿಯಬಹುದಿತ್ತು. ಅವನ ಜನರು ಹಸಿವಿನಿಂದ ಸಾಯುತ್ತಿರುವಾಗ. ಹೀಗಾಗಿ ಜನ ಅಲ್ಲಿಂದ ಓಡಿ ಲೀನಾಳ ಮನೆಗೆ ಹೋಗ್ತಾರೆ. ಅವರು ಲೀನಾ ಅವರ ತಂದೆಯ ರೆಕಾರ್ಡಿಂಗ್ ಗಳನ್ನು ಕೇಳುತ್ತಾರೆ. ಇದರಲ್ಲಿ ಒಬ್ಬ ಸೈನಿಕನ ಬಗ್ಗೆ ಹೇಳಲಾಗಿತ್ತು. ಅದಕ್ಕೆ ಅವನು ತಕ್ಷಣ ಓಡಿ ಹೋಗಿ ಅಪ್ಪನ ಬಳಿ ಹೋಗ್ತಾನೆ ಮತ್ತು ಲೀನಾಳ ಫಾದರ್ ಮತ್ತು ಸೈನಿಕನ ಬಗ್ಗೆ ಅವನನ್ನು ಕೇಳಲು ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನ ಫಾದರ್ ಅವನಿಗೆ ಲೀನಾಳ ಫಾದರ್ ಮತ್ತು ಸೈನಿಕ ಮಿಷನ್ ನಲ್ಲಿ ಒಟ್ಟಿಗೆ ಇದ್ದರು, ಪೈಪ್ ಲೈನ್ ಕೆಲಸವನ್ನೇ ಮಾಡುತ್ತಿದ್ದರು, ಆದರೆ ಅವರ ಆಪರೇಷನ್ ನಲ್ಲಿ ಎಂದಿಗೂ ಯಶಸ್ವಿಯಾಗಲಿಲ್ಲ. ಆದರೆ ಲೀನಾಳ ತಂದೆಯ ಜೊತೆಗೆ ಆ ಸೈನಿಕ ಸೇರಿದಂತೆ ಅವರ ಅನೇಕ ಸಹಚರರು ಸತ್ತರು. ಅದಕ್ಕಾಗಿಯೇ ನಾನು ಈ ಆಪರೇಷನ್ ಬಗ್ಗೆ ಎಂದಿಗೂ ಹೇಳಲಿಲ್ಲ. ವಾಸ್ತವವಾಗಿ ನಾನು ಯಾವಾಗಲೂ ಮೆಕ್ಯಾನಿಕಲ್ ಮತ್ತು ಪೈಪ್ಲೈನ್ ಕೆಲಸದಿಂದ ದೂರವಿರಲು ಪ್ರಯತ್ನಿಸಿದೆ. ಈಗ ಡೂನ್ ತನ್ನ ತಂದೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಆದರೆ ಹೇಗಾದರೂ ಅವನು ಈ ಆಪರೇಷನ್ ಅನ್ನು ಪೂರ್ಣಗೊಳಿಸಬೇಕಾಗಿತ್ತು. ಅಂದರೆ ಇಲ್ಲಿಂದ ತಾನೇ ಬಿಡುವ ಮೂಲಕ ಪೂರ್ಣಗೊಳಿಸಬೇಕಾಗಿತ್ತು ಮತ್ತು ಉಳಿದ ಜನರನ್ನು ತೆಗೆದುಹಾಕುವ ಮೂಲಕ. ಅಲ್ಲಿ ಲೀನಾ ಮೇಯರ್ ಅನ್ನು ಸತ್ಯವನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತಾಳೆ. ಅಂದರೆ ಎಷ್ಟು ದುರಾಸೆ, ಅದನ್ನು ಎಲ್ಲರ ಮುಂದೆ ತರಬೇಕೆಂದುಕೊಂಡಳು. ಆದರೆ ಬಡ ಹುಡುಗಿ ಸಿಕ್ಕಿಬಿದ್ದಿದ್ದಾಳೆ. ಮೇಯರ್ ಅವರೇ ಆಕೆಯನ್ನು ಹಿಡಿದಿದ್ದರು. ನಂತರ ದೀಪಗಳು ಆನ್ ಮತ್ತು ಆಫ್ ಆಗಲು ಸ್ಟಾರ್ಟ್ ಮಾಡ್ತವೆ. ಕ್ಯಾಂಡ್ ಲೀನಾ ಈ ವಿಷಯದ ಲಾಭವನ್ನು ಪಡೆದುಕೊಳ್ಳುತ್ತಾಳೆ. ಮೇಯರ್ ಬ್ಯಾಡ್ಜ್ ಕದ್ದು ಓಡಿ ಹೋಗ್ತಾನೆ. ಈ ಕಾರಣದಿಂದಾಗಿ ಲೀನಾ ಮತ್ತು ಡೂನ್ ಇಬ್ಬರು ಅಪರಾಧಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇತ್ತು. ಅವರು ಈಗ ಮೇಯರ್ ಬ್ಯಾಡ್ಜ್ ಅನ್ನು ಸೇರುತ್ತಾರೆ ಮತ್ತು ಬ್ರೀಫ್ ಕೇಸ್ ನ ಗಾಜಿನ ತುಂಡು ಒಟ್ಟಿಗೆ ಮಾಡುವುದರ ಮೂಲಕ ಅದು ಪೂರ್ಣಗೊಂಡಿತು ಮತ್ತು ಅದರ ಮೇಲೆ ಮಾರ್ಕ್ ಹಾಕಲಾಯಿತು. ಇದು ಜನರೇಟರ್ ಕೋಣೆ
ಕೋಣೆಯ ಬಾಗಿಲಿನ ಮೇಲೆ ಕೂಡ ಮಾಡಲ್ಪಟ್ಟಿದೆ. ಬಹುಶಃ ಇದು ಆ ಕೋಣೆಯ ಕೀಲಿ ಅಂತ ಅವರು ಭಾವಿಸುತ್ತಾರೆ. ಆ ಕೋಣೆ ತೆರೆಯುವುದಿಲ್ಲ. ನಂತರ ಲೀನಾ ನಕ್ಷೆಯಲ್ಲಿ ಬರೆದ ಪ್ರಮುಖ ವಿಷಯಗಳನ್ನು ಓದಿದಾಗ ನಂತರ ಅವರು ಬೀರು ತೆಗೆಯಬೇಕು ಅಂತ ಬರೆದಿತ್ತು. ಮತ್ತು ಈಗ ಅವಳು ಬೀರು ತೆಗೆದ ತಕ್ಷಣ ಅನೇಕ ಕಪಾಟುಗಳು ರಹಸ್ಯ ಸ್ಥಳದಲ್ಲಿ ಬಿದ್ದಿದ್ದವು. ನಂತರ ಅವರು 2ನೇ ನಿಯಮವನ್ನು ಓದಿದರು. ಅದರ ಪ್ರಕಾರ ಚಕ್ರವು ತಿರುಗಲು ಸ್ಟಾರ್ಟ್ ಮಾಡ್ತದೆ. ಅದರ ಮೂಲಕ ಎಲ್ಲಾ ಕಪಾಟುಗಳು ಒಂದು ಬದಿಯಲ್ಲಿವೆ ಮತ್ತು ಜನರೇಟರ್ ರೂಮ್ ಒಂದು ಬದಿಯಲ್ಲಿದೆ. ಒಂದು ರಹಸ್ಯ ಬಾಗಿಲು ತೆರೆದ ತಕ್ಷಣ ಅವರು ಮತ್ತೊಂದು ಭೂಗತ ನಗರವನ್ನು ತಲುಪುತ್ತಾರೆ. ಇಲ್ಲಿ ಉದ್ದವಾದ ನದಿಯನ್ನು ಬಹಳ ದೊಡ್ಡ ಮಷಿನ್ಗೆ ಜೋಡಿಸಲಾಯಿತು. ವಾಸ್ತವವಾಗಿ ಈ ಎಲ್ಲಾ ಕಪಾಟುಗಳು ಇಲ್ಲಿ ಇರಲಿಲ್ಲ. ಆ ವಸ್ತುಗಳನ್ನು ಅವುಗಳಲ್ಲಿ ಇರಿಸಲಾಗುವುದು. ವಾಸ್ತವವಾಗಿ ಜನರು ಅದರಲ್ಲಿ ಕುಳಿತು ಇಲ್ಲಿಂದ ಹೋಗ್ತಾರೆ. 3ನೇ ನಿಯಮದ ಪ್ರಕಾರ ಅವರು ಕಂಟ್ರೋಲ್ ರೂಮ್ಗೆ ಹೋಗಬೇಕಾಯಿತು. ಅವರು ಆ ಗಾಜಿನ ತುಂಡು ಮತ್ತು ಗಾಜಿನನ್ನು ಕೀಲಿಯಂತೆ ಯೂಸ್ ಮಾಡ್ತಾರೆ. ಕಂಟ್ರೋಲ್ ರೂಮ್ ಬಾಗಿಲು ತೆರೆಯುತ್ತದೆ. ಒಳಗೆ ಬರುತ್ತಿರುವಾಗ ಅವರು ಬಹಳಷ್ಟು ಗುಂಡಿಗಳನ್ನು ನೋಡ್ತಾರೆ. ಇದು ಇಲ್ಲಿ ಎಲ್ಲಾ ಯಂತ್ರೋಪಕರಣಗಳನ್ನು ನಿಯಂತ್ರಿಸುತ್ತದೆ. ಹೇಳಿದ ಪ್ರಮುಖ ವಿಷಯಗಳ ಪ್ರಕಾರ ಅವರು ಚಕ್ರವನ್ನು ತಿರುಗಿಸಿದ ತಕ್ಷಣ ಬಟನ್ ಒತ್ತಿರಿ. ನಂತರ ಮಷೀನು ತನ್ನದೇ ಆದ ರೀತಿಯಲ್ಲಿ ತಿರುಗಲು ಸ್ಟಾರ್ಟ್ ಮಾಡ್ತದೆ. ಆದರೆ ನೀರಿನ ಒತ್ತಡ ಹೆಚ್ಚಾದಾಗ ಅವರಿಗೆ ಸಮಸ್ಯೆ ಹೆಚ್ಚಾಗುತ್ತದೆ ಮತ್ತು ನಗರದ ದೀಪಗಳು ಈಗ ವೇಗವಾಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡ್ತವೆ. ಇದ್ದಕ್ಕಿದ್ದಂತೆ ಒತ್ತಡವು ತುಂಬಾ ಹೆಚ್ಚಾಗುತ್ತದೆ. ಪೈಪ್ಲೈನ್ಗಳು ಒಡೆಯುತ್ತವೆ. ಇದರಿಂದಾಗಿ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಮೇಯರ್ ಎಲ್ಲಾ ಜನರೊಂದಿಗೆ ನಿಂತಾಗ ನಂತರ ಎಲ್ಲವೂ ಅಲ್ಲಿಗೆ ಚಲಿಸಲು ಸ್ಟಾರ್ಟ್ ಮಾಡ್ತದೆ. ಚಿಮಣಿಗಳು ಬೀಳಲು ಸ್ಟಾರ್ಟ್ ಮಾಡ್ತವೆ. ಇದರಿಂದಾಗಿ ಮೇಯರ್ ತಿಳಿದುಕೊಳ್ತಾರೆ, ನನ್ನ ರಹಸ್ಯವು ಎಲ್ಲರ ಮುಂದೆ ಬರಲಿದೆ ಮತ್ತು ಈ ನಗರವು ಪ್ರವಾಹದಿಂದಾಗಿ ನಾಶವಾಗಲಿದೆ. ಅದಕ್ಕಾಗಿಯೇ ಅವನು ಅಂತಹ ಕೋಣೆಗೆ ಹೋಗ್ತಾನೆ. ಅಲ್ಲಿ ನೀರು ಬರುವುದಿಲ್ಲ. ಆದರೆ ಒಂದು ದೊಡ್ಡ ಜೀವಿ ಅಲ್ಲಿಗೆ ಬಂದು ಮೇಯರ್ ಮೇಲೆ ಆಕ್ರಮಣ ಮಾಡುತ್ತದೆ ಮತ್ತು ತಕ್ಷಣ ಅವನನ್ನು ನುಂಗುತ್ತದೆ. ನೀರಿನ ಒತ್ತಡ ಹೆಚ್ಚಾಗುತ್ತಿದ್ದಂತೆ ಇಡೀ ವ್ಯವಸ್ಥೆಯನ್ನು ಸರಿಪಡಿಸಲು ಡುನ್ನ ಬಾಸ್ ಅಲ್ಲಿಗೆ ಬರ್ತಾನೆ ಮತ್ತು ಅವನು ಡುನ್ಗೆ ಹೇಳ್ತಾನೆ, ಯಂತ್ರೋಪಕರಣಗಳನ್ನು ಸರಿಪಡಿಸಲು ಮತ್ತು ನೀರಿನ ಒತ್ತಡವನ್ನು ನಿಯಂತ್ರಿಸಲು ನೀವು ಹ್ಯಾಂಡಲ್ ಅನ್ನು ಹಿಡಿದಿಟ್ಟುಕೊಳ್ಳಬೇಕು. ನಿಸ್ಸಂಶಯವಾಗಿ ಅಪಾಯಕಾರಿ, ಆದರೆ ಜನರ ಪ್ರಾಣವನ್ನು ಹೀಗೆ ಉಳಿಸಬಹುದು. ಆದ್ದರಿಂದ ನೀನು ಇಲ್ಲಿಂದ ಓಡಿ ಹೋಗು. ನಾನು ಈ ಕೆಲಸ ಮಾಡುತ್ತೇನೆ. ಈಗ ಡುನ್ ಇದನ್ನು ಮಾಡಲು ಬಯಸದಿದ್ದರು, ಆದರೆ ಅವನು ಹೋಗಬೇಕು ಮತ್ತು ಅವನ ಬಾಸ್ ತನ್ನ ಜೀವವನ್ನು ಪಣಕ್ಕಿಡ್ತಾನೆ ಮತ್ತು ಹ್ಯಾಂಡಲ್ ಅನ್ನು ಹಿಡಿದಿದ್ದಾನೆ. ಈಗ ಇಲ್ಲಿ ಲೀನಾ, ಅವಳ ತಂಗಿ ಮತ್ತು ಡುನ್ ದೋಣಿಯಲ್ಲಿ ಕುಳಿತಿದ್ದಾರೆ. ನೀರಿನ ಒತ್ತಡದಿಂದಾಗಿ ಅವರ ದೋಣಿ ಅಲ್ಲಿಂದ ಹೊರಡುತ್ತದೆ. ಅವರು ಬಹಳ ಮುಂದೆ ಬಂದು ಅಂತಹ ಸುರಂಗಕ್ಕೆ ಬರ್ತಾರೆ. ಅಲ್ಲಿ ತುಂಬಾ ಕತ್ತಲೆಯಾಗಿತ್ತು. ಈ ಜನರು ಒಳ್ಳೆಯದನ್ನು ಅನುಭವಿಸಲಿಲ್ಲ. ಆದ್ದರಿಂದ ಅವರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಾರ್ಥಿಸುತ್ತಾರೆ. ಈಗ ಈ ಜನರು ದೊಡ್ಡ ಜಲಪಾತದಿಂದ ವೇಗವಾಗಿ ಕೆಳಗೆ ಬರುತ್ತಿದ್ದರು. ಅವರು ಭಯಭೀತರಾಗಿದ್ದರು ಮತ್ತು ಅವರು ಕಣ್ಣು ಮುಚ್ಚಿದರು. ಅವರು ಕಣ್ಣು ತೆರೆದಾಗ ಅವರು ಕೊಳದಲ್ಲಿ ತಮ್ಮನ್ನು ನೋಡ್ತಾರೆ. ಸ್ವಲ್ಪ ಮುಂದೆ ಅವರು ಬೆಳಕನ್ನು ನೋಡ್ತಾರೆ. ಬೆಳಕನ್ನು ಅನುಸರಿಸಿ ಅವರು ಅಂತಿಮವಾಗಿ ನೆಲಕ್ಕೆ ಬರ್ತಾರೆ. ಆದರೆ ಅವರು ಸಂತೋಷವಾಗಿರಲಿಲ್ಲ, ಏಕೆಂದರೆ ಒಳಗಿದ್ದಂತೆ ಕತ್ತಲು. ಆಗ ಬೆಳಗ್ಗೆ ಸೂರ್ಯ ಉದಯಿಸುತ್ತಿದ್ದಂತೆ ಅವರ ಕಣ್ಣುಗಳಲ್ಲಿ ಬೇರೆಯದೇ ಹೊಳಪಿತ್ತು. ಅವರು ತುಂಬಾ ಸಂತೋಷಪಟ್ಟರು, ಏಕೆಂದರೆ ಅವರು ಭೂಮಿಯ ಮೇಲೆ ಜೀವನವನ್ನು ಕಳೆಯಬಹುದು. ಈಗ ಇಲ್ಲಿ ಜೀವನ ಸಾಧ್ಯವಾಯಿತು. ಉರಿಯುವ ಸ್ಟಾರ್ ಇಲ್ಲಿಂದ ಹೋಗಿತ್ತು. ಅವರು ಹಾರುವ ಪಕ್ಷಿಗಳನ್ನು ನೋಡಿದಾಗ ಅವರು ಅವರನ್ನು ಹಿಂಬಾಲಿಸುತ್ತಾರೆ. ಅವರು ದೊಡ್ಡ ರಂಧ್ರವನ್ನು ತಲುಪುತ್ತಾರೆ. ಇದರಿಂದ ಅವರು ಎಂಬರ್ ನಗರವನ್ನು ನೋಡಲು ಸಾಧ್ಯವಾಯಿತು. ಆದರೆ ಅವರ ಧ್ವನಿ ಅಲ್ಲಿಗೆ ಹೋಗದಷ್ಟು ದೂರವಿತ್ತು. ಆಗ ಅವರಿಗೆ ಒಂದು ಕಲ್ಪನೆ ಬರುತ್ತದೆ. ಲೀನಾ ಆ ರಸ್ತೆಯ ನಕ್ಷೆಯನ್ನು ಕಲ್ಲಿನ ಮೇಲೆ ಎಸೆಯುತ್ತಾಳೆ. ಯಾವ ಡುನ್ನ ಪಾದರೆತ್ತಿಕೊಳ್ತಾನೆ ಮತ್ತು ಈ ರೀತಿಯಾಗಿ ಎಲ್ಲಾ ಜನರು ಪ್ರಪಂಚದಿಂದ ಹೊರಬರ್ತಾರೆ ಮತ್ತು ಬದುಕುಳಿಯುತ್ತಾರೆ. ಇದರೊಂದಿಗೆ ಫ್ಯಾಂಟಸಿ ಸಿನಿಮಾ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.